ಎಲ್ರಿಗೂ ನಮಸ್ಕಾರ. ಇವತ್ತು ಅಂತಾರಾಷ್ಟ್ರೀಯ ಜೀವ ವೈವಿಧ್ಯಮಯ ದಿನ ಅಂಥೇಳಿ, ಇವತ್ತು ವರ್ಲ್ಡ್ ಬಯೋಡೈವರ್ಸಿಟಿ ಡೇ ಅಂಥೇಳಿ ಪ್ರಪಂಚದಾದ್ಯಂತ ತುಂಬ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಪ್ರಪಂಚದಲ್ಲಿರೋ ಎಲ್ಲ ಚರಾಚರ ವಸ್ತುಗಳಿಗೆ, ಎಲ್ಲ ಜೀವಿಗಳಿಗೆ ಅದರದ್ದೇ ಆದಂತಹ ಮಹತ್ವ ಇದೆ. ಪ್ರತಿಯೊಂದಕ್ಕೂ ಅಂದರೆ ಯಾವುದು ಮೇಲಲ್ಲ, ಯಾವುದು ಕೀಳಲ್ಲ, ಅದಕ್ಕೆ ಒಂದೊಂದು ಸಸ್ಯಕ್ಕೂ ಇರ್ಬೋದು, ಒಂದೊಂದು ಕೀಟಕ್ಕೂ ಇರ್ಬೋದು, ಯಾವುದೇ ಪ್ರಾಣಿ ಜಂತುಗೂ ಇರ್ಬೋದು, ಅದರದ್ದೇ ಆದಂತಹ ಮಹತ್ವ, ಜವಾಬ್ದಾರಿ, ಪಾತ್ರ ಪ್ರತಿಯೊಂದಕ್ಕೂ ಇದೆ. ಇವತ್ತು ನಾನು ನಿಮಗೆ ಅದ್ರ ಬಗ್ಗೆ ಹೆಚ್ಚಿಗೆ ಹೇಳಕ್ಕೆ ಹೋಗೋದಿಲ್ಲ. ಅದ್ರ ಬದಲಾಗಿ ನಮ್ಮ ತೋಟದಲ್ಲಿ ನಾವು ಸಣ್ಣ ಪ್ರಯತ್ನ, ನಮ್ಮ ಸಣ್ಣ ಕೈ ತೋಟದಲ್ಲಿ ನಾವು ಹೇಗೆ ಜೀವವೈವಿಧ್ಯ ಕಾಪಾಡ್ಕೊಂಡು ಬಂದಿದ್ದೀವಿ, ಹೆಚ್ಚು ಗಿಡಗಳನ್ನ, ಹೆಚ್ಚು ಬಯೋಡೈವರ್ಸಿಟಿ, ಬೇರೆ ಬೇರೆ ಥರ ಜಾತಿಯ ಗಿಡಗಳನ್ನ ಬೆಳೆಸ್ಕೊಂಡು ಅದರಿಂದ ನಮ್ಗೇನು ಉಪಯೋಗ ಆಗಿದೆ ಅಂತ ಹೇಳಕ್ಕೆ ನಾನು ಪ್ರಯತ್ನ ಪಡ್ತಾ ಇದ್ದೀನಿ. ಮೊದಲನೇದಾಗಿ ನಾವು ಈ ಗಿಡದಿಂದನೇ ಶುರು ಮಾಡೋಣ ಅಂತ ಅನ್ಕೊತಾ ಇದ್ದೀನಿ. ಇದು ಕಾಣಿಸ್ತಾ ಇದೆಯಲ್ಲ, ಇದು ಪರ್ಕೆ ಗಿಡ. ನಾವು ಮುಂಚೆ ಎಲ್ಲ ಬೊಂಬಾಯಿ ಬರ್ಲು ಅಂತ ಏನು ಬಳಸ್ತಾ ಇದ್ವಿ, ಆ ಒಂದು ಗಿಡದ ಪ್ರಭೇದ ಪರ್ಕೆ ಮಾಡ್ಬೋದು. ಇದನ್ನು ನಾವು ಇದನ್ನು ಚೆನ್ನಾಗಿ ಬೆಳೆದಾಗ ಇಲ್ಲಿ ತೋರ್ಸೋಣ ನೋಡಿ. ಇದು ಇನ್ನು ಸ್ವಲ್ಪ ಬಲ್ತ್ ಮೇಲೆ ನಾವು ಇದನ್ನು ಬುಡದ ಸಮೇತ ಕಟ್ ಮಾಡಿಕೊಂಡ್ರೆ ಎಷ್ಟು ಬೇಕೋ ಅಷ್ಟಕ್ಕೆ ಒಂದು 25-30 ಕಡ್ಡಿಗಳನ್ನ ತೊಗೊಂಡು ಪರ್ಕೆ ಮಾಡ್ಕೊಬೋದು. ನಾವು ಬೆಳಗ್ಗೆ ಎದ್ದ ತಕ್ಷಣ ಕಸ ಗುಡಿಸಿ ಮನೇನ ಸ್ವಚ್ಛ ಮಾಡ್ಕೊಬೋದು, ಮನಸ್ಸು ಸ್ವಚ್ಛ ಆಗುತ್ತೆ ನಮಗೆ. ಇದು ಇಂತಹ ವಸ್ತುಗಳನ್ನ ಉಪಯೋಗಿಸಿದಾಗ ಎಕೋ ಫ್ರೆಂಡ್ಲಿ ಪರ್ಕೆ ಗಿಡ ಇದು. ಇವತ್ತು ಪ್ಲಾಸ್ಟಿಕ್ ಪರ್ಕೆ ಬಳಸ್ತಾ ಇದ್ದೀವಿ ನಾವೆಲ್ಲ ನೆನಪಿಟ್ಕೊಂಡಂಗೆ. ಇದು ಪಾರಿಜಾತ ಗಿಡ. ಇದು ಬೆಳಗ್ಗೆನೇ ಇಲ್ಲಿ ಬಂದ ತಕ್ಷಣವೇ ಇದರ ಒಂದು ಘಮ ಪರಿಮಳ ವಾಸನೆಗೆ ಮನಸ್ಸೊಲ್ದೇ ಇರೋವಂಥ ವ್ಯಕ್ತಿನೇ ಇಲ್ಲ. ಬಹಳ ಚೆನ್ನಾಗಿರುತ್ತೆ ಇದು. ಶ್ರೀಕೃಷ್ಣ ಪರಮಾತ್ಮನಿಗೆ ಅತ್ಯಂತ ಪ್ರಿಯವಾದ ಹೂವು. ಆಯುರ್ವೇದದಲ್ಲೂ ಇದಕ್ಕೆ ಸಾಕಷ್ಟು ಮಹತ್ವ ಇದೆ, ಪಾರಿಜಾತ. ಹಾಗೆ ಈ ಕಡೆ ಬಂದರೆ ನಂದಿ ಬಟ್ಲು ಗಿಡ ಇದೆ, ನಂದಿ ಬಟ್ಲು. ಅದೇ ರೀತಿ ಇದು ಇಕ್ಸೋರಾ ಅಂಥೇಳಿ, ಇದು ಕೂಡ ಸಾಕಷ್ಟು ಇದಕ್ಕೆ ಜೇನುನೊಣಗಳು, ಬೇರೆ ಬೇರೆ ಪಾಲಿನೇಟರ್ಸ್ ಎಲ್ಲ ಬರುತ್ತೆ. ಇದು ಕೂಡ ತುಂಬ ಒಳ್ಳೆಯ ಒಂದು ಗಿಡ. ಇನ್ನು ಈ ಕಡೆ ಬಂದರೆ ಕಾಕಡ ಇದೆ. ಇದೊಂಥರ ಮಲ್ಲಿಗೆ, ಮುತ್ತು ಮಲ್ಲಿಗೆ ಅಂತ ಹೇಳ್ತಾರೆ. ಇದು ಒಂದು ಸೀತಾಫಲದ ಗಿಡ. ಇಲ್ಲಿ ಸ್ಫಟಿಕ ಗಿಡಗಳಿದ್ದಾವೆ. ಸ್ಫಟಿಕದಲ್ಲಿ ಸಾಕಷ್ಟು ಪ್ರಭೇದಗಳಿದ್ದಾವೆ, ಅಂದರೆ ಬೇರೆ ಬೇರೆ ಬಣ್ಣಗಳು. ಬನ್ನಿ ಮುಂದಕ್ಕೆ. ಇದೆಲ್ಲ ಕೆಳಗಡೆ ಉದುರಿ ಇದು ಒಳ್ಳೆ ಗೊಬ್ಬರ ಆಗ್ತಾ ಇದೆ. ಇಲ್ಲಿ ನೋಡಿ, ಕಳೆಗಳು ಅಂತ ಏನು ಕರೆಸ್ಕೊಳ್ಳುತ್ತೆ ಅದನ್ನು ಸಹ ನಾವು ಸಾಕಷ್ಟು ಆಹಾರದಲ್ಲಿ ಬಳಸ್ತೀವಿ. ಅದ್ರ ಬಗ್ಗೆ ಹಿಂದೆ ಒಂದು ವಿಡಿಯೋ ಮಾಡಿದ್ವಿ, ಕಳೆಗಳಿಂದ ಆಹಾರ ಅಂಥೇಳಿ. ಮತ್ತು ಈಗ ಕಳೆಗಳೆಲ್ಲ ಕಿತ್ತು ಇಲ್ಲಿ ಹಾಕಿರೋದ್ರಿಂದ ಒಳ್ಳೆ ಗೊಬ್ಬರ ಆಗ್ತಾ ಇದೆ ಇದೆಲ್ಲನೂ. ಈಗ ಕಾಣಿಸ್ತಾ ಇರೋದು ಅತ್ಯಂತ ಸುಂದರವಾಗಿ ಪುಷ್ಪ. ಇದು ಮಂದಾರ ಪುಷ್ಪ ಅಂತ ಹೇಳ್ತಾರೆ. ಇದನ್ನು ತುಂಬ ಚೆನ್ನಾಗಿರುತ್ತೆ, ಬಸವನ ಪಾದ ಅಂತ ಕೂಡ ಕರೀತಾರೆ. ಇದು ಇವಾಗ ಅರಳಿರೋ ಹೂವು. ಅರಳಾದ್ಮೇಲೆ ಈ ರೀತಿ ಬಣ್ಣ ಬರುತ್ತೆ ಇದಕ್ಕೆ. ನೆನ್ನೆ ಅರಳಿರೋ ಹೂವು ಇದು. ಭಾಳ ಚೆನ್ನಾಗಿರುತ್ತೆ ಇದು. ಈಶ್ವರಂಗೆ ಪೂಜೆ ಮಾಡ್ಬೋದು ಇದ್ರಲ್ಲಿ ನಾವು. ಹಾಗೆ ನಮ್ಗೆ ಏನು ಸದ್ಯ ಗೊತ್ತೋ ಅಲ್ಲಿ ಸಾಧ್ಯ. ಅದಕ್ಕೆ ಅಲ್ಲೆಲ್ಲ ನಾವು ಒಂದು ಮೆಣಸಿನ್ಕಾಯಿ ಗಿಡ, ಬದನೆಕಾಯಿ ಗಿಡ, ಟೊಮೆಟೊ ಗಿಡ, ಆ ಥರದ್ದೆಲ್ಲ ಬೆಳೆಸ್ಕೊಂಡಿದ್ದೀವಿ. ಹಾಗಾಗಿ ನಮಗೆ ಮನೆಗೆ ಏನೇನು ಬೇಕೋ ತರಕಾರಿಗಳು ಸಿಗುತ್ತೆ ಇಲ್ಲೇ. ಇದು ಮಾಚಿ ಪತ್ರೆ. ಇದು ಕೂಡ ಒಂದು ಪೂಜೆಗೆ ಬಳಸುವಂಥ ಹೂವು. ಪ್ಲಸ್ ಇದಕ್ಕೂ ಒಂದು ಕೊರೋನಾ ಕೂಡ ಔಷಧಿಯಾಗಿ ಬಳಸ್ಬೋದು ಅಂಥೇಳಿ ಡಾಕ್ಟರ್ ಖಾದರ್ ಅವರು ಇದನ್ನು ಹೇಳ್ತಾರೆ. ಇದು ಬಲೂನ್ ವೈನ್ ಅಂಥೇಳಿ, ಇದು ಅಷ್ಟೇ ಒಂದು ಕಳೆ ಗಿಡ, ಆದರೆ ಇದು ನಮಗೆ ಸಾಕಷ್ಟು ಔಷಧೀಯ ಗುಣಗಳಿದೆ. ಇದನ್ನು ನಾವು ಹಂಗೆ ಸೊಪ್ಪುಗಳೆಲ್ಲ ಕಿತ್ತು ಅದನ್ನು ನಾವು ಮಸೊಪ್ಪು ಹಾಕ್ಬೋದು, ಸಾಂಬಾರು ಮಾಡ್ಕೊಂಡು ತಿನ್ಬೋದು. ಇಲ್ಲ ಚಪಾತಿ ರೊಟ್ಟಿ ಮಾಡಬೇಕಾದ್ರೆ ಈ ಸೊಪ್ಪುಗಳನ್ನ ಸಣ್ಣದಾಗಿ ಹೆಚ್ಚಿ ಅದ್ರ ಜೊತೆ ಬಳಸ್ಕೊಂಡು ಮಿಕ್ಸ್ ಆಗಿ ತಿನ್ಬೋದು. ಇದು ಸಹ ಒಂದು ಪಾರಿಜಾತ ಗಿಡನೇ. ಇಲ್ಲಿ ಸ್ವಲ್ಪ ಬದನೆಕಾಯಿ ಇದೆ. ಇಲ್ಲೊಂದು ಅಲೋವೆರಾ ಗಿಡ ಇದೆ, ಒಳ್ಳೆ ಸರದ್ದು. ಮತ್ತು ಇಲ್ಲಿ ಸ್ವಲ್ಪ ಈ ಜಾಗ ಸ್ವಲ್ಪ ತುಂಬ ಕಳೆ ಕಾಣ್ತಾ ಇದೆ ನಿಮಗೆ. ಮುಂಚೆ ನಾವು ಮಳೆ ಬರ್ತದೆ ತುಂಬ, ಈಗ ಒಂದು 20 ದಿನದಿಂದ ಮಳೆ ಕಂಟಿನ್ಯೂಸ್ ಆಗಿ ಬರ್ತಿರೋದ್ರಿಂದ ಕಳೆ ಕೀಳಕ್ಕಾಗಿಲ್ಲ. ಈ ಜಾಗದಲ್ಲಿ ತರಕಾರಿಗಳನ್ನೆಲ್ಲ ಬೆಳ್ಕೊತಿದ್ವಿ ನಾವು. ಇದು ಅಕ್ಸೆ ಸೊಪ್ಪು. ದ್ವಾದಶಿ ದಿನ ಈ ಸೊಪ್ಪನ್ನು ತಿನ್ನಬೇಕು ಅಂತ ಹೇಳಿ ಪ್ರತೀತಿ ಇದೆ. ದೊಡ್ಡ ಮರ ಆಗಿದೆ, ತೋರ್ಸಮ್ಮ ಇದನ್ನು. ಇದ್ರ ಬಗ್ಗೆ ಕೂಡ ಒಂದು ವಿಡಿಯೋ ಮಾಡಿದ್ದೀವಿ, ನೋಡ್ಬೋದು ಬೇಕಾದ್ರೆ ನೀವು. ಇದು ಶೋಕ ನಾಶ ಮಾಡುತ್ತೆ ಅಂಥೇಳಿ ನೋಡಿ. ಕೆಂಪಿಗೆ ಹೂ ಬಿಟ್ಟಿದೆ ನೋಡಿ, ಅದು ಕಾಣಿಸ್ತಾ ಇದೆ ಹೂವು. ತೋರ್ಸಮ್ಮ ಅಲ್ಲಿ. ಇಕ್ಸೋರ ಥರನೇ ಇದೆ ಹೆಚ್ಚು ಕಮ್ಮಿ ಹೂವು. ಈ ಅಶೋಕ ವನದಲ್ಲೇ ಸೀತಾಮಾತೆ ಇದ್ದಿದ್ದು ಅಂಥೇಳಿ ಇವತ್ತು ಸಹ ಹೆಣ್ಮಕ್ಳಲ್ಲಿ ಬರೋ ಕಾಯಿಲೆಗಳನ್ನ ಗುಣಪಡಿಸೋದಕ್ಕೆ ಆಯುರ್ವೇದದಲ್ಲಿ ಅಶೋಕಾರಿಷ್ಟ ಅಂತ ಈ ಮರದ ಒಂದು ಭಾಗಗಳನ್ನ ಉಪಯೋಗಿಸ್ಕೊಂಡು ಔಷಧಿಯಾಗಿ ಮಾಡ್ತಾ ಇದ್ದಾರೆ. ಇದರ ಗಾಳಿ ಸೇವನೆ ಮಾಡೋದ್ರಿಂದನೇ ಎಷ್ಟೋ ಕಾಯಿಲೆಗಳು ವಾಸಿ ಆಗಿಬಿಡುತ್ತಂತೆ. ಇಂತಹ ಒಂದು ಒಳ್ಳೊಳ್ಳೆ ಗಿಡಗಳು ಬೆಳೆಸ್ಕೊಳ್ಳೋದ್ರಿಂದ ನಮ್ಮ ಪರಿಸರ ಚೆನ್ನಾಗಾಗುತ್ತೆ ಮತ್ತು ಇಂತಹ ಸಸ್ಯಗಳು ಉಳಿಯುತ್ತೆ. ಬನ್ನಿ ಮುಂದೆ. ಇನ್ನಾಗಲೇ ಒಂದು ಬದನೆಕಾಯಿ ಕಾಣಿಸ್ತಾ ಇದೆ. ತರಕಾರಿ ರೇಟ್ ತುಂಬ ಆದ್ರೂ ನಮಗೆ ಅಷ್ಟೊಂದು ಸಮಸ್ಯೆ ಆಗೋಲ್ಲ. ನಮ್ಮ ಮನೆಗೆ ಎಷ್ಟು ಬೇಕೋ ತರಕಾರಿ ನಮ್ಮ ಹತ್ರನೇ ಸಾಧ್ಯವಾದಷ್ಟು ಸಿಗುತ್ತೆ, ಎಲ್ಲ ಸಿಗದೇ ಇದ್ರು. ಅಲ್ಲೊಂದು ಮಸಾಲ ಪ್ಲ್ಯಾಂಟ್ ಅಂತ ಒಂದಿದೆ, ತುಂಬ ವಿಶೇಷವಾದ ಗಿಡ ಇದು. ಇದೇನಂತಂದರೆ ಇದನ್ನು ಒಂದು ಎಲೆ ತಿಂದರೆ ಸಾಕು, ಸೇಮ್ ಪಾನ್ ಹಾಕ್ಕೊಂಡಂಗೆ ಇರುತ್ತೆ ನಮಗೆ. ಎಲೆ ಹಿಡ್ಕ ಸುಣ್ಣ ಹಾಕೊತೀವಿ, ಬೀಡ ಹಾಕೊತೀವಲ್ಲ, ಅದಕ್ಕಿಂತ ಚೆನ್ನಾಗಿ ಟೇಸ್ಟ್ ಬರುತ್ತೆ ಇದರಲ್ಲಿ. ಇದೊಂದು ರೀತಿಯ ಹೂವಿನ ಗಿಡ. ಇದು ಸಂಪಿಗೆ ಗಿಡ. ಇಷ್ಟೊತ್ತು ಸಂಪಿಗೆ ಹೂ ಬಿಡ್ತಾ ಇತ್ತು, ಈಗ ಹೂವಿಲ್ಲ. ಇದು ಕಣಗಲೆ ಗಿಡ. ಸುಮಾರು ಥರದ್ದು ಗುಲಾಬಿಗಳಿದ್ದಾವೆ.
ಇದು ಕಾಸ್ಮೋಸ್ ಬೈಪಿನೇಟರ್ಸ್ ಅಂತೇಳಿ ಒಳ್ಳೆ ಪಾಲಿನೇಟರ್ಸ್ಗೆ ಹೆಲ್ಪ್ ಮಾಡುವಂತಹ ಗಿಡ, ಮಕರಂದ ಇರುತ್ತೆ. ಇದು ಉಪ್ಪಿನ ಗಿಡ, ಇದು ತಿಂದರೆ ಸೇಮ್ ಉಪ್ಪಿನ ಟೇಸ್ಟೇ ಬರುತ್ತೆ. ಇದು ಕಾಣ್ತಾ ಇದೆಯಲ್ಲ, ಸುಮಾರು ಥರದ್ದು ಗುಲಾಬಿಗಳಿದೆ, ಹಳದಿ ಗುಲಾಬಿ. ಇದು ಒಂಥರ ಹೂವು. ಮತ್ತು ಇದಂತೂ ಎಲ್ಲರಿಗೂ ಗೊತ್ತಿರೋದು ಛಾಯಾ ಮಾನಸ ಅಂಥೇಳಿ. ಇದು ಲಾವಾ ಅಂಚ ಈ ಕಡೆ ಬಂದರೆ. ಮತ್ತು ನನಗೇನು ಏನು ಜಾಗ ಎಷ್ಟಿದೆಯೋ ಅಷ್ಟು ಜಾಗದಲ್ಲೇ ಇರೋದು ನಮಗೇನೇನು ಸಾಧ್ಯ ಗೊತ್ತೋ ಬೆಳೆಯೋಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಇದು ನಿಂಬೆ ಹುಲ್ಲು, ಇದು ಮಧುನಾಶಿನಿ ಅಂಥೇಳಿ. ಇದು ಭಾಳ ವಿಶೇಷವಾದ ಗಿಡ ನಮ್ಮ ತೋಟದಲ್ಲಿ ಸುಮಾರು ಜನ ನೋಡೋಕ್ಕೆ ಬರುವಂಥದ್ದು. ಇದೇನು ಅಂತಂದರೆ ಆಲಿವ್ ಗಿಡ. ಆಲಿವ್ ಆಯಿಲ್ ಏನು ಮಾಡ್ತಾರಲ್ಲ, ಈ ಮರದ ಒಂದು ಕಾಯಿಗಳಿಂದಲೇ ಅದನ್ನು ತಯಾರು ಮಾಡುವಂಥದ್ದು ಆಲಿವ್ ಗಿಡ. ಇದು ವಿಶೇಷವಾಗಿ ವಿದೇಶಗಳಲ್ಲಿ ಇರುತ್ತೆ, ನಮ್ಮಲ್ಲಿ ಇವಾಗ ಬೆಳೀಲಿಕ್ಕೆ ಶುರು ಮಾಡ್ತಾಯಿದ್ದಾರೆ. ಹಾಗೆ ಇಂದ್ರಪ್ರಸಾದ್ ಚಂದ್ರಶೇಖರ್ ಅವ್ರ ತೋಟದಿಂದ ತೊಗೊಂಬಂದಿರತಕ್ಕಂತಹ ಆ ಉಪ್ಪಿನ ಗಿಡ ಅದೇನು ತಂದಿದ್ದು. ಇದು ಒಂದು ಬೆಳ್ಳುಳ್ಳಿ ಪರಿಮಳ ಬರ್ತಕ್ಕಂತಹ ಸಸ್ಯ. ಇದನ್ನು ಬೆಳ್ಳುಳ್ಳಿ ಪರ್ಯಾಯವಾಗಿ ಬಳಸ್ಬೋದು ನಾವು. ಇದು ಚಕ್ರಮುನಿ, ಇದು ಆರ್ ರೂಟ್, ಕೂವೆ ಗೆಣಸು ಅಂತ ಹೇಳ್ತೀವಲ್ಲ ಅದ್ರದ್ದು. ಇದು ಹೆಲಿಕೋನಿಯಾ ಅಂಥೇಳಿ, ಭಾಳ ಆಕರ್ಷಕವಾಗಿ ಚೆನ್ನಾಗಿ ಕಾಣಿಸುತ್ತೆ ಗಿಡ. ಹಾಗೆ ಚಕ್ರಮುನಿ ಗೊತ್ತು, ಮಲ್ಟಿವಿಟಮಿನ್ ಪ್ಲ್ಯಾಂಟ್ ಅಂಥೇಳಿ. ಇದು ಕಿಡ್ನಿ ಸ್ಟೋನ್ ರಿಮೂವರ್ ಪ್ಲ್ಯಾಂಟ್ ಅಂಥೇಳಿ, ಕಿಡ್ನಿ ಕಲ್ಲನ್ನ ಕರಗಿಸುತ್ತೆ. ಪಪಾಯ ಇದೆ, ದಾಸವಾಳ ಇದೆ, ಚೆರ್ರಿ ಇದೆ. ಇನ್ನು ಆ ಭಾಗದಲ್ಲಿ ನೋಡ್ತಾ ಇದ್ದೀರಾ, ಅಲ್ಲಿ ಕೆಲವೊಂದು ಹೂವಿನ ಗಿಡಗಳು ಮತ್ತು ಸಪೋಟ, ಮಾವು, ಬೇವು ಅದರ ಮಧ್ಯದಲ್ಲೇ ಬಂದ್ಕೊಂಡಿದೆ ಬೇವು ಒಂದು. ಇದು ಬೆಂಗನಪಲ್ಲಿ ಮಾವು. ಈ ರೀತಿ ಸಾಕಷ್ಟು ಪ್ರಭೇದಗಳು ಒಂದು ಚಿಕ್ಕ ಜಾಗದಲ್ಲೇ ಮಾಡ್ಕೊಂಡಿದ್ದೀವಿ. ನಮ್ಗೆ ಏನೇನು ಮನೆಗೆ ಬಳಕೆ ಮಾಡ್ಕೊತೀವೋ ದಿನನಿತ್ಯ ಆ ರೀತಿ ಆ ಗಿಡಗಳನ್ನ ಸಸ್ಯಗಳನ್ನ ಬೆಳೆಸೋ ಪ್ರಯತ್ನ ಪಟ್ಟಿದ್ದೀವಿ. ಇನ್ನೊಂದು ಭಾಗಕ್ಕೆ ಹೋಗೋಣ, ಆ ಭಾಗದಲ್ಲಿ ಏನೇನು ತೋರಿಸ್ತೀನಿ. ಇದು ತೋಟದ ಇನ್ನೊಂದು ಭಾಗ. ಇಲ್ಲಿ ಮನೆಗೆ ಬೇಕಾಗಿರ್ತಕ್ಕಂಥ ಹರವೆ ಸೊಪ್ಪು, ದಂಟಿನ ಸೊಪ್ಪು, ಆ ರೀತಿ ಸೊಪ್ಪುಗಳು ಕೂಡ ಕಾಣಿಸ್ತಾ ಇದೆ. ಮತ್ತು ಇದೊಂದು ವಿಶೇಷ, ಹಳದಿ ಕನಕಾಂಬರ, ಹಳದಿ ಬಣ್ಣದ ಕನಕಾಂಬರದ ಹೂವು. ಇದು ತುರ್ಕೆ ಇಲ್ಲದ ಕೆಸು. ಇದು ಸಹ ಇಂದ್ರಪ್ರಸ್ಥದಲ್ಲಿ ತೊಗೊಂಬಂದಿರೋದು ಮೈಸೂರಿಂದ. ಇದು ಏಲಕ್ಕಿ ಗಿಡ. ಇದು ಸರ್ಪಗಂಧ ಅಂತ ಹೇಳ್ತಾರೆ, ರಾವುಲ್ಫಿಯಾ ಸರ್ಪಂಟೈನ ಅಂಥೇಳಿ. ಹಾವು ಕಚ್ಚಿದ್ರೆ ಮದ್ದು ಮಾಡೋಕ್ಕೆ ಮತ್ತು ಬೇರೆ 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 ಆಯುರ್ವೇದದಲ್ಲಿ ತುಂಬ ಉಪಯೋಗಗಳಿದೆ ಇದರಲ್ಲಿ. ಇದು ಸುವರ್ಣಗಡ್ಡೆ, ನಾಗದಾಳಿ ಸೊಪ್ಪು ಅಂಥೇಳಿ. ಇದು ದೊಡ್ಡ ದೊಡ್ಡದಾಗಿ ಅರ್ಶಿಣದ ಎಲೆಗಳಿಗೇನು ಕಾಣಿಸ್ತಾ ಇದೆ, ಇದು ನಾಗಾಲ್ಯಾಂಡಿಂದ ಬಂದಿರತಕ್ಕಂಥ ಅರ್ಶಿಣ. ನಾಗಾಲ್ಯಾಂಡ್, ಮೇಘಾಲಯ ಭಾಗದಲ್ಲಿ ಏನು ಲಕೋಡಾಂಗ್ ಟರ್ಮರಿಕ್ ಅಂತ ಬೆಳೀತಾರೆ, ಆ ಲಕೋಡಾಂಗ್ ಟರ್ಮರಿಕ್ದ ಒಂದು ಪ್ರಭೇದ ಇದು. ಇದರಲ್ಲಿ ಅತಿ ಹೆಚ್ಚು ಕರ್ಕ್ಯುಮಿನ್ ಕಂಟೆಂಟ್ ಇರುತ್ತೆ ಅಂಥೇಳಿ. ಇದ್ರ ಬಗ್ಗೆಯೂ ಸಾಕಷ್ಟು ವಿಡಿಯೋ ಮಾಡಿ ನಾವು ಹಂಚ್ಕೊಂಡಿದ್ವಿ ಮುಂಚೆ. ಇಲ್ಲಿ ಕಾಣಿಸ್ತಾ ಇರೋವಂಥದ್ದು ವಿಶೇಷವಾದ ಹಣ್ಣು, ಪೀನಟ್ ಬಟರ್ ಅಂಥೇಳಿ. ಇದು ಈ ಹಣ್ಣಿದೆಯಲ್ಲ, ಇದನ್ನು ತಿಂದರೆ ಸೇಮ್ ಕಡಲೆಕಾಯಿ ತಿಂದಂಗೆ ಅನಿಸುತ್ತೆ. ಬಹಳ ಪರಿಮಳವಾಗಿ ತುಂಬ ಚೆನ್ನಾಗಿರುತ್ತೆ. ಇದು ಗಿಡ ತುಂಬ ಕಾಯಿಗಳು ಬಂದಿದೆ ನೋಡಿ ಇಲ್ಲಿ. ಮತ್ತು ಇಲ್ಲಿ ಕಾಣಿಸ್ತಾ ಇರೋವಂಥದ್ದು ಮಾವಿನ ಶುಂಠಿ ಅಂಥೇಳಿ. ಇದು ಮ್ಯಾಂಗೋ ಜಿಂಜರ್ ಅಂತ, ಉಪ್ಪಿನಕಾಯಿಗೆ ಬಳಸುವಂತಹ ಮಾವಿನಕಾಯಿ ಶುಂಠಿ ಇದು. ಇಲ್ಲೆಲ್ಲ ಸುವರ್ಣಗಡ್ಡೆ ಕಾಣಿಸ್ತಾ ಇದೆ. ಅಲ್ಲಿ ಒಳಗಡೆ ಒಂದು ಇದಿದೆ, ಕಿತ್ಲೆ ಜಾತಿಯ ಒಂದು ಗಿಡ ಇದೆ. ಕರಿಬೇವಿನ ಸೊಪ್ಪು ಸ್ವಲ್ಪ ಗಿಡಗಳಿದೆ. ಇಲ್ಲಿ ಜೋಳದ ಥರ ಕಾಣಿಸ್ತಾ ಇರೋವಂಥ ಗಿಡ ಇದು ಜಪದ ಮಣಿ ಅಂಥೇಳಿ. ಒಂದೆರಡು ಮಣಿ ಬಿಟ್ಟಿದೆ, ನಾನು ಅಲ್ಲಿಗೆ ಹೋಗಿ ನಿಮಗೆ ತೋರಿಸ್ತೀನಿ ಜಪದ ಮಣಿ ಯಾವ ಥರ ಅಂಥೇಳಿ. ಇದು ಇನ್ಸುಲಿನ್ ಗಿಡ, ನಿಮಗೆಲ್ಲ ಗೊತ್ತಿರುತ್ತೆ. ಇಲ್ಲಿ ಕಳೆದ ಸತಿ ಅರಿಶಿನ ಹಾಕಿದ್ವಿ, ಈಗ ಮತ್ತೆ ಸ್ವಲ್ಪ ಅಗದು ಸ್ವಲ್ಪ ಸುವರ್ಣಗಡ್ಡೆ ಹಾಕಬೇಕು, ಒಂದು ಸುವರ್ಣಗಡ್ಡೆ ಹಾಕೋ ಪ್ರಯತ್ನ ನಡೀತಾ ಇದೆ, ಹಾಕಿದ್ದೀವಿ. ಇದು ಅಷ್ಟೇ ಲಕೋಡಾಂಗ್ ಟರ್ಮರಿಕ್. ಇದು ಮರಗೆಣಸು, ಟಾಪಿಯಾಕ ಅಂತ ಏನು ಹೇಳ್ತೀವಿ, ಮರಗೆಣಸು. ಇದು ಆರ್ ರೂಟು, ಈ ಜಾಗದಲ್ಲಿ ಕಾಣಿಸ್ತಾ ಇರೋದ್ರಿಂದ ಆರ್ ರೂಟು. ಜಪದ ಮಣಿ ತುಂಬ ಚೆನ್ನಾಗಿರುತ್ತೆ. ಇದ್ರ ಬಗ್ಗೆನೂ ನಾವು ಒಂದು 2 ವಿಡಿಯೋ ಮಾಡಿದ್ವಿ ಈ ಹಿಂದೆ. ಇದಿನ್ನು ಹಸಿದಿದೆ. ಇದು ಒಣಗಿದ ಮೇಲೆ ಭಾಳ ಚೆನ್ನಾಗಿರುತ್ತೆ, ಗಟ್ಟಿಯಾಗಿ ಭಾಳ ಚೆನ್ನಾಗಿ ಒಂದು ಮಾಲೆ ಮಾಡ್ಕೊಳ್ಬೋದು ಇದರಲ್ಲಿ ನಾವು. ಇದರಲ್ಲಿ ನ್ಯಾಚುರಲಾಗೇ ತೂತಿರುತ್ತೆ. ಈ ತೂತನ್ನು ಬಳಸ್ಕೊಂಡು ನಾವು ಸರ ಪೋಣಿಸ್ಕೊಳ್ಬೋದು. ವೈಜಯಂತಿ ಮಲ ಅಂತ ಕೂಡ ಕರೀತಾರೆ ಇದನ್ನು. ಮತ್ತು ಈ ಗಿಡ ಚಿತ್ರಮೂಲ ಅಂಥೇಳಿ, ಬಿಳಿ ಚಿತ್ರಮೂಲ ಅಂತ. ಇದು ಕೂಡ ಒಂದು ಔಷಧಿಯ ಸಸ್ಯ. ನಾವೇನು ಹಾಕಿದ್ದಲ್ಲ, ಅದಾಗದೇ ಬೆಳೆದಿದೆ. ಇಲ್ಲಿ ನಾವು ಹಾಕಿಲ್ದೇ ಬೆಳೆಯುವಂಥ ಸಾಕಷ್ಟು ಇದ್ದಾವೆ. ನಾವು ಅದಕ್ಕೆ ಅವಕಾಶ ಮಾಡಿಕೊಟ್ರೆ ಸಾಕು. ಕಳೆನಾಶಕ ಬಳಸದೆ ಗಿಡಗಳನ್ನ ಬೆಳೆಯೋಕ್ಕೆ ಬಿಟ್ಟರೆ ಅದೇ ಬೆಳೆಯುತ್ತೆ. ಇದು ಅಮೃತ ಬಳ್ಳಿ, ನಿಮಗೆಲ್ಲ ಗೊತ್ತಿರೋವಂಥದ್ದು. ಇದು ನಾನು ಹಾಕಿರೋದು, ಅದಕ್ಕೆ ಬಂದ ಬೆಳ್ಕೊಳ್ಕೊಂಡಿರೋದು. ಇದು ಕೆಲವೊಂದು ದಾಸವಾಳ ಇದೆ ಮನೆ ಪಕ್ಕದಲ್ಲಿ. ಇದು ಆಡುಸೋಗೆ ಅಂತೇಳಿ, ಆಡು ಮುಟ್ಟದ ಸೊಪ್ಪು ಅಂತ. ಇದು ಸಹ ಸಾಕಷ್ಟು ಔಷಧಿಯ ಗುಣಗಳನ್ನ ಹೊಂದಿದೆ. ಇದು ಬ್ರಾಹ್ಮಿ. ಇದು ಹೊನಗೊನೆ ಸೊಪ್ಪು, ತುಂಬ ಒಳ್ಳೆಯದು ಕಣ್ಣಿಗೆ. ಇದು ಕುಂಕುಮದ ಗಿಡ. ಸ್ವಲ್ಪ ನಾವು ಬ್ರಾಂಚಸ್ ಪ್ರೂನಿಂಗ್ ಮಾಡಿರೋದ್ರಿಂದ ಅಷ್ಟೊಂದು ಚೆನ್ನಾಗಿ ಬೆಳೀತಾ ಇಲ್ಲ, ಮತ್ತು ಮಳೆ ಕೂಡ ಜಾಸ್ತಿ ಆಗಿದೆ. ಸಸಿಗಳನ್ನ ಬೇರೆ ಮಾಡ್ಕೊಂಡು ಇದು ಮಾಡ್ತಾಯಿದ್ವಿ. ಅನಾಟೋ ಅಂತ ಹೇಳಿ ಗಿಡ ಇದು. ಮತ್ತು ನಮ್ಮ ಮನೆಗೆ ಎಷ್ಟು ಬೇಕೋ ಅಷ್ಟು ಹುಣಸೆ ಚಿಗುರು ನಾವು ಯೂಸ್ ಮಾಡೋದಕ್ಕೆ ಒಂದು ಸಣ್ಣ ಹುಣಸೆ ಗಿಡ ಬೆಳೆಸ್ಕೊಂಡಿದ್ದೀವಿ, ಹುಣಸೆ ಮರದ್ದು. ಇದು ದುಂಡು ಮಲ್ಲಿಗೆ, ಮೈಸೂರು ಮಲ್ಲಿಗೆ ಅಂತೇನು ಹೇಳ್ತೀವಿ, ಆ ದುಂಡು ಮಲ್ಲಿಗೆ. ಇದೆಲ್ಲ ಸಿಹಿ ಗೆಣಸು. ಮತ್ತು ಇದು ನಾನೇ ಹಾಕಿರೋಂತಹ ಒಂದು ಹಲಸಿನ ಗಿಡ. ಭಾಳ ಖುಷಿ ಇದೆ ನನಗೆ.
ಒಂದು 10-12 ವರ್ಷದ ಹಿಂದೆ ಬೀಜದಿಂದ ಒಂದು ಒಳ್ಳೆಯ ಹಣ್ಣಿತ್ತು, ಕೆಂಪು ಹಣ್ಣು. ಅದನ್ನು ನಾವು ಬೀಜ ಮಾಡಿಕೊಂಡು ತೊಗೊಂಡು ಬಂದು ಹಾಕಿ ಇಲ್ಲೇ ಬೀಜ ನೆಟ್ಟಿದ್ದು. ತುಂಬ ಚೆನ್ನಾಗಿ ಇವತ್ತು ಬೆಳೆದು ನಿಂತಿದೆ ಹಲಸು. ಹಾಗೆ ಇದು ಬಳ್ಳಿ ಕಾಣಿಸ್ತಾ ಇರೋದು ಪರ್ಪಲ್ ಯಾಮು, ಬೇವಿನ ಗಿಡಕ್ಕೆ ಹಬ್ಕೊಂಡು ಹೋಗಿದೆ. ಹೋದ ವರ್ಷ ಕೂಡ ಇದೇ ಜಾಗದಲ್ಲಿ ಒಂದು ಪರ್ಪಲ್ ಯಾಮ್ ಕಿತ್ತಿದ್ವಿ, ಮತ್ತು ಅದು ಸ್ವಲ್ಪ ಉಳ್ಕೊಂಡಿರೋ ಗಡ್ಡೆಯಿಂದ ಅದೇ ಚಿಗುರ್ಕೊಂಡು ಮತ್ತೆ ಬಂದಿದೆ ಇವಾಗ. ಇಲ್ಲೆಲ್ಲ ಅಲ್ಲಲ್ಲೇ ಸುವರ್ಣಗಡ್ಡೆ ಕಾಣಿಸ್ತಾ ಇದೆ, ಅರಿಶಿನ ಕಾಣಿಸ್ತಾ ಇದೆ. ಈ ಹಣ್ಣು ಕಾಣಿಸ್ತಾ ಇರೋವಂಥದ್ದು ಇದು ರಕ್ತಮಿತ್ರ ಸೊಪ್ಪು ಅಂಥೇಳಿ, ರಕ್ತಮಿತ್ರ ಅಂಥೇಳಿ. ಇದನ್ನು ತಿಂದರೆ ರಕ್ತ ಶುದ್ಧಿ ಆಗುತ್ತೆ, ಇಂಪ್ರೂವ್ ಆಗುತ್ತೆ ಅಂತ. ಇದು ಒಂದು ಕೆಸುವಿನ ಪ್ರಭೇದ, ತುರ್ಕೆ ಇಲ್ಲದ ಕೆಸು ಇದು ಸಹ. ಇದೆಲ್ಲ ಕಾಣ್ತಾ ಇರೋದು ಇನ್ಸುಲಿನ್ ಗಿಡಗಳು, ಶುಗರಿಗೆ ತುಂಬ ಒಳ್ಳೆಯದು ಅಂಥೇಳಿ. ತೊಂಡೆಕಾಯಿ ಬಳ್ಳಿ, ತೊಂಡೆಕಾಯಿ ಸಿಗುತ್ತೆ ನಮಗೆ, ಮತ್ತು ಆ ಸೊಪ್ಪಿಂದ ಕೂಡ ನಾವು ತಂಬುಳಿ ಮಾಡ್ಬೋದು. ಇಲ್ಲಿ ಬಂದರೆ ಇದೊಂದು ಹತ್ತಿ ಎಲ್ಲ ಬಿಟ್ಟು ಹಾಕೋಗಿದೆ ಆಲ್ರೆಡಿ. ಈಗ ಹತ್ತಿ ಇದ್ದಾಗ ನಾನು ಒಂದ್ಸರಿ ಮತ್ತೆ ತೋರಿಸ್ತೀನಿ. ಮರ ಹತ್ತಿ ಅಂಥೇಳಿ. ಈ ಹತ್ತಿನಲ್ಲಿ ಏನು ಉಪಯೋಗ ಅಂತಂದರೆ ಇದು ಸುಮಾರು ವರ್ಷಗಳಿರುತ್ತೆ. ಸಾಮಾನ್ಯವಾದ ಹತ್ತಿ ಬಿ ಟಿ ಕಾಟನ್ ಏನು ಬರುತ್ತೆ ಅದೆಲ್ಲನೂ ಒಂದು ಸರಿ ಹಾಕಿದರೆ ಒಂದು ಸ್ವಲ್ಪ ದಿನ ಇರುತ್ತೆ, ಅಲ್ಲಿ ಹೋಗಿಬಿಡುತ್ತೆ. ಇದು 16 ವರ್ಷ ಇರೋವಂಥ ಹತ್ತಿ, ತುಂಬ ಒಳ್ಳೆಯ ಹತ್ತಿ ಇದು. ಇದು ಅರಾರೂಟು. ಇಲ್ಲಿ ನೋಡಿ, ನಾವು ಸುಮ್ಮನೆ ಒಂದು ಮೆಣಸಿನ್ಕಾಯಿ ಗಿಡ ಒಂದು 2 ಹಾಕ್ಕೊಂಡಿದ್ದೀವಿ. ಎಷ್ಟೊಂದು ಮೆಣಸಿನ್ಕಾಯಿ ಬಿಟ್ಟಿದೆ ನಮಗೆ. ಅಂದರೆ ಅದು ನಾವು ಇಂಟರ್ ಕ್ರಾಪ್ ಥರ ಏನಾಗಿದೆ ಅಂತಂದರೆ, ಫಸ್ಟು ಈ ಮೆಣಸಿನ್ಕಾಯಿ ಗಿಡಗಳು ಹಾಕಿದ್ವಿ. ಅದಾದ ನಂತರ ನಮ್ಗೆ ಸ್ವಲ್ಪ ಅರಿಶಿಣ ಶುಂಠಿ ಎಲ್ಲ ಹಾಕಬೇಕು ಅಂಥೇಳಿ ನಾವು ಬೆಡ್ ಮಾಡ್ಕೊಂಡು ಅಲ್ಲೇ ಹಾಕಿದ್ದೀವಿ. ಇರೋ ಮೆಣಸಿನ್ಕಾಯಿ ಗಿಡ ಉಳಿಸ್ಕೊಂಡು ಅದ್ರ ಜೊತೆಗೆ ಇದನ್ನೆಲ್ಲ ನಾವು ಹಾಕಿದ್ದೀವಿ. ಇದು ಬ್ಲ್ಯಾಕ್ ಟರ್ಮರಿಕ್ ಅಥವಾ ಬ್ಲೂ ಟರ್ಮರಿಕ್ ಅಂತ ಹೇಳ್ತಾರೆ, ಔಷಧಿಯ ಗುಣಗಳಿರೋವಂಥದ್ದು. ಆ ಒಂದು ಪ್ರಭೇದ ಇದು. ಶುಂಠಿ ಇದೆ, ಅಲ್ಲಿ ಸೀಬೆ ಬದನೆಕಾಯಿ ಚಪ್ಪರ ಕಾಣಿಸ್ತಾ ಇದೆ, ಹಬ್ತಾ ಇದೆ ಅದು. ಅಲ್ಲಿ ಸೀಬೆ ಹಣ್ಣು ಅಂತ ಹೇಳ್ತೀವಲ್ಲ ಅದು. ಇದು ಸುಂಡೆಕಾಯಿ ಅಂಥೇಳಿ. ಇದು ಹಸುವಿಗೆ ಮೇವು. ಇದು ಶಂಖಪುಷ್ಪಿ, ನೀಲಿ, ಇದು ಬಿಳಿ ಬಣ್ಣ, ಇದರ ನೀರು ಕೂಡ ಇದೆ. ಇದು 7 ಸುತ್ತಿನ ಮಲ್ಲಿಗೆ ಈ ಗಿಡ. ಅದ್ರೀಗ ಹೂವಿಲ್ಲ, ಬಟ್ ಈಗ ತುಂಬ ಚೆನ್ನಾಗಿರುತ್ತೆ ಹೂ ಬಿಟ್ಟಾಗ. ಅದನ್ನು ಸಹ ಒಂದ್ಸರಿ ತೋರಿಸ್ತೀನಿ ಬೇಕಾದ್ರೆ ನಿಮ್ಗೆ ಇನ್ನೊಂದ್ಸರಿ ಹೂ ಬಂದಾಗ. ಇದೆಲ್ಲ ನಾವು ಬಿಡುವಿನ ಸಮಯದಲ್ಲಿ ಏನು ಮಾಡೋಕ್ಕಾಗುತ್ತೋ ಅಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನು ನಾವು ಪ್ರಯತ್ನಪಟ್ಟು ಗಿಡಗಳನ್ನ ಬೆಳೆಸ್ತಾ ಇರೋವಂಥದ್ದು. ಇದು ಇವತ್ತು ಸ್ವಲ್ಪ ಅರಿಶಿನ ಹಾಕಬೇಕು ಅಂಥೇಳಿ ಜಾಗ ಸಿದ್ಧತೆ ಮಾಡ್ಕೊತಾ ಇದ್ದೀವಿ. ಈ ಜಾಗದಲ್ಲೂ ಸಹ ಸಾಕಷ್ಟು ಪ್ರಭೇದಗಳ ಗಿಡ ತೋರಿಸ್ಬೋದು ನಿಮಗೆ. ಮೊದಲನೇದು ಗಾಂಧಾರಿ ಮೆಣಸು. ಇದನ್ನು ನಾವ್ಯಾರೂ ಹಾಕಿದ್ದಲ್ಲ, ಅದಾಗದೇ ಬೆಳೆದಿರೋ ಗಿಡ. ಗಾಂಧಾರಿ ಮೆಣಸಿನ್ಕಾಯಿ, ಚಿಕ್ಕ ಚಿಕ್ಕ ಮೆಣಸಿನ್ಕಾಯಿ. ಇಲ್ಲಿ ಸ್ವಲ್ಪ ಬೇರೆ ಬೇರೆ ರೀತಿಯ ಬದನೆ ಇದೆ. ಇದು ಕಾಕಡದ ಗಿಡ. ಇದು ಭಾಳ ವಿಶೇಷ. ನೋನಿ ಗಿಡ. ಇತ್ತೀಚಿನ ದಿನಗಳಲ್ಲಿ ನೋನಿ ಬಗ್ಗೆ ಜನಗಳಿಗೆ ಸಾಕಷ್ಟು ಅವೇರ್ನೆಸ್ ಬರ್ತಾ ಇದೆ. ನಾವು ಇದನ್ನು ಹಾಕಿ ಸುಮಾರು 15 ವರ್ಷದಾಗ್ತಾ ಇದೆ. ತುಂಬ ದೊಡ್ಡದಾಗಿ ನೋಡಿ, ಕಾಂಡ ಎಷ್ಟು ದೊಡ್ಡದಾಗಿ ಬೆಳೆದಿದೆ, ತುಂಬ ದೊಡ್ಡದಾಗಿ ಬೆಳೆದಿದೆ. ನಮಗಿದನ್ನು ಉಪಯೋಗಿಸೋಕ್ಕೆ ಬರೋದಿಲ್ಲ, ಬಟ್ ಯಾರು ಉಪಯೋಗಿಸೋಕ್ಕೆ ಬರೋಂಥವ್ರು ಕೇಳಿದ್ರೆ ಖಂಡಿತ ಕೊಡ್ತೀವಿ, ತೊಗೊಂಡೋಗ್ಬೋದಿದ್ದೀವಿ ನಾವು ಅವರು. ಇದು ಪಲಾಶ, ಊಟ ಮಾಡ್ತೀವಲ್ಲ ಎಲೆ, ಮುತ್ತುಗ ಅಂತ ಹೇಳ್ತೀವಲ್ಲ, ಆ ಮುತ್ತುಗದ ಮರ. ಇದರಿಂದ ಸಾಕಷ್ಟು ಸತಿ ನಾವು ದೇವಸ್ಥಾನಗಳಿಗೆ ತೊಗೊಂಡೋಗಿದ್ದೀವಿ ಎಲೆಗಳನ್ನ. ಇದರಲ್ಲೇ ಪ್ರಸಾದ ಹಂಚಿದ್ದೀವಿ. ನೀವು ಪ್ಲಾಸ್ಟಿಕ್ ಬಳಸಬೇಡಿ ಅಂತ ಹೇಳೋದಷ್ಟೇ ಅಲ್ಲ, ಅದಕ್ಕೆ ಪರ್ಯಾಯ ಏನು ಅಂತ ಹೇಳಬೇಕು ನಾವು. ಇದು ಮುಂಚೆ ನಮ್ಮ ಪೂರ್ವಿಕರು ಬಳಸ್ತಾ ಇದ್ರು ಮುತ್ತುಗದ ಎಲೆನ. ಈಗ ಕಾಲಕ್ರಮೇಣ ಜನ ಮರಿತಾ ಇದ್ದಾರೆ, ಬಟ್ ಮತ್ತೆ ಇದನ್ನು ನಾವು ಬಳಸಿದ್ರೆ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಮಗ್ಬಿಟ್ಟಿರೋಂಥದ್ದು ಕಾಣೋಂಥದ್ದು ನಿತ್ಯ ಮಲ್ಲಿಗೆ ಅಂಥೇಳಿ. ಹಾಗೆ ಇದು ಜಾಜಿ ಮಲ್ಲಿಗೆ. ಇದು ಈಶ್ವರಂಗೆ ಬಹಳ ಪ್ರಿಯವಾದಂಥ ಬಿಲ್ವಪತ್ರೆಯ ಗಿಡ. ದಾಸವಾಳ, ಇದೊಂದು ಪ್ರಭೇದ ದಾಸವಾಳ. ಇದು ಒಂದು ಬಿಲ್ವಪತ್ರೆಯ ಗಿಡನೇ. ಇದು ಮೂಗ್ ದಾಸವಾಳ ಅಂತ ಏನು ಹೇಳ್ತೀವಿ ನಾವು. ಇದು ಅರಳೋದಿಲ್ಲ, ಇಷ್ಟೇ ಇರುತ್ತೆ, ಅದೊಂದು ಜಾತಿದು. ಮತ್ತು ಆ ಹಿಂದೆ ಕಾಣ್ತಾ ಇರೋವಂಥದ್ದು ಕೊಣ್ಮಾವಿನ ಗಿಡ ಅಂಥೇಳಿ. ಆ ಕೊಣ್ಮಾವಿನ ಗಿಡಕ್ಕೆ ನಾವು ಯಾವುದೇ ಬಳ್ಳಿಗಳನ್ನ ಹಬ್ಬಿಸ್ಬೋದು. ಮಲ್ಲಿಗೆ ಬಳ್ಳಿ ಹಬ್ಸಿದ್ರೆ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಇದು ನುಗ್ಗೆ, ಇದೆಲ್ಲ ಗೊತ್ತಿರೋವಂಥದ್ದು ನುಗ್ಗೆಯ ಗಿಡಗಳು. GKVK ಲೋಕಲ್ ವೆರೈಟೀಸ್ ಇವೆಲ್ಲನೂ. ನಾನು ಅಲ್ಲಿ ಓದಬೇಕಾದ್ರೆ ಅಲ್ಲಿಂದ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ತಂದು ಹಾಕಿದ್ದು. ತುಂಬ ಚೆನ್ನಾಗಿ ಬೆಳೆದಿದೆ ಇವತ್ತು. ನುಗ್ಗೆನಲ್ಲೂ ಸುಮಾರು ಪ್ರಭೇದಗಳಿದ್ದಾವೆ. ಮತ್ತು ಇಲ್ಲಿ ನೋಡ್ತಾ ಇರೋವಂಥದ್ದು ಇದು ಅರಿಶಿಣದ ಗಡ್ಡೆಗಳು. ಇದು ಪ್ರತಿಭಾ ಅಂಥೇಳಿ ಪ್ರತಿಭಾ ತಳಿಯ ಅರಿಶಿಣದ ಗಡ್ಡೆಗಳು ಮೊಳಕೆ ಬರ್ತಾ ಇದೆ. ಇದು ಬಲ್ಬ್ಸ್ ಅಂತ ಹೇಳ್ತೀವಿ ನಾವು. ಈ ಬಲ್ಬ್ಸ್ನ ಹಾಕೋಣ, ಪ್ರಯೋಗ ಮಾಡೋಣ ಅಂಥೇಳಿ ಈ ಬೆಡ್ ಫುಲ್ ಬಲ್ಬ್ಸ್ ಹಾಕಬೇಕು ಅಂತ ಅಂದ್ಕೊಂಡಿದ್ದೀವಿ. ಸರಿ, ಶ್ರೀಕಾಂತ್ ಕುಂಬಾರ್ ಅನ್ನೋರು ನಮ್ಗೆ ಹೇಳಿದ್ರು, ನೀವು ಬಲ್ಬ್ಸ್ ಹಾಕಿ ಟ್ರೈ ಮಾಡಿ, ಚೆನ್ನಾಗಿ ಇಳುವರಿ ಬರುತ್ತೆ. ಮತ್ತು ಈ ಬಲ್ಬನ್ನ ನಾವು ಇದನ್ನು ಬೇಯಿಸಿ ಅರ್ಶಿನ ಮಾಡಿದ್ರೆ ಇದು ಅರ್ಶಿನ ಅಷ್ಟು ಚೆನ್ನಾಗಾಗೋದಿಲ್ಲ, ಕಲರ್ ಕಡಿಮೆ ಇರುತ್ತೆ, ಕರ್ಕ್ಯೂಮಿನ್ ಕಂಟೆಂಟ್ ಕಡಿಮೆ ಇರುತ್ತೆ ಅಂತ ಹೇಳಿದರು. ಹಾಗಾಗಿ ಈ ವರ್ಷ ಈ ಬಲ್ಬ್ಸ್ನ ಯೂಸ್ ಮಾಡಿಕೊಂಡು ನಾವು ಗಿಡ ಬೆಳೆಸೋಣ ಅಂತ ಅಂದ್ಕೊಂಡಿದ್ದೀವಿ. ಈಗ ತೋಟದ ಇನ್ನೊಂದು ಭಾಗಕ್ಕೆ ಹೋಗೋಣ. ಅಲ್ಲಿ ಯಾವ ಥರ ಗಿಡಗಳು ಹಾಕಿದ್ದೀವಿ ಅನ್ನೋದು ನೋಡ್ಬೋದು. ಮತ್ತು ನಮಗೆ ಅತ್ಯಂತ ಪ್ರಿಯವಾದಂತಹ ಬೆಕ್ಕುಗಳು 2 ಇದ್ದಾವೆ ಇಲ್ಲಿ. ಏನಮ್ಮ? ಮತ್ತು ನಮ್ಮದೊಂದು ನಾಯಿ ಕೂಡ ಇದೆ. ಬಾ ಚುಲಿ. ಹಾಗೆ ನಮ್ಮ ಮಕ್ಕಳು ಇದನ್ನು ಒಂದು
ಮೊಲ ಕೂಡ ಸಾಕೊಂಡಿದ್ದಾರೆ. ಇದು ನಮ್ಗೆ ಖುಷಿ ಕೊಡುತ್ತೆ. ಇಲ್ಲಿ ಜ್ಯೂಸ್ ಹಣ್ಣಿನ ಗಿಡ ಇದು. ಜ್ಯೂಸ್ ಹಣ್ಣು ಅಂತೇಳಿ ಪ್ಯಾಷನ್ ಫ್ರೂಟ್ ಪ್ಯಾಸಿಕ್ಲೋರಾ ಹಣ್ಣು ಇದು. ಇಲ್ಲೂ ಸಹ ಸಣ್ಣ ಸಣ್ಣ ಗಿಡಗಳು ಹಾಕೊಂಡಿದ್ದಾರೆ. ಇದು ಔದುಂಬರ ವೃಕ್ಷ. ಇದು ಸರ್ವಸಾಂಬಾರ ಅಂಥೇಳಿ, ಆಲ್ ಸ್ಪೈಸ್ ಅಂಥೇಳಿ ಇದು. ಇದನ್ನು ಸಹ ನಾವು ಪಲಾವಿಗೆ ಬಳಸ್ಬೋದು ಅಥವಾ ಬೇರೆ ಔಷಧೀಯ ಗುಣಗಳು ಇದೆ ಇದರಲ್ಲಿ. ಮತ್ತು ಇದರಲ್ಲಿ ನೋಡಿ ಸಣ್ಣ ಸಣ್ಣ ಕಾಯಿ ಬರ್ತದೆ, ಇದನ್ನು ಸಹ ಬಳಸ್ಬೋದು, ಎಲೆ ಕೂಡ ಬಳಸ್ಬೋದು. ಇದು ದೇವನಹಳ್ಳಿಯ ಚಕ್ಕೋತ. ಇಲ್ಲೊಂದು ಸ್ವಲ್ಪ ಕರಿಬೇವಿನ ಸೊಪ್ಪು. ಇಲ್ಲಿ ನುಗ್ಗೆ ಗಿಡಗಳೇನು ಕಾಣ್ತಾ ಇದೆ ಅದು ಭಾಗ್ಯ ಅಂತೇಳಿ, ಬಾಗಲಕೋಟೆ ಯೂನಿವರ್ಸಿಟಿ ಅವರು ಡೆವಲಪ್ ಮಾಡಿರೋಂತಹ ಒಂದು ಭಾಗ್ಯ ಪ್ರಭೇದದ ನುಗ್ಗೆಕಾಯಿ. ಸಣ್ಣ ಸಣ್ಣದಾಗಿ ಇದ್ದು ತುಂಬ ಚೆನ್ನಾಗಿ ಕಾಯಿ ಬರುತ್ತೆ. ವರ್ಷಕ್ಕೆ ಒಂದು 3 ಸತಿ ಅಂತೂ ಅದಕ್ಕೆ ಇಳುವರಿ ಖಂಡಿತವಾಗ್ಲೂ ಬರುತ್ತೆ. ಇನ್ನು ಮಾಮೂಲಿ ಇದು ತೆಂಗಿನ ತೋಟ. ಇದರಲ್ಲೂ ಮಿಶ್ರ ಬೆಳೆಯಾಗಿ ನಾವು ಮುಂಚೆ ಬಾಳೆ ಎಲ್ಲ ಬೆಳೀತಾ ಇದ್ವಿ. ಈಗ ಸ್ವಲ್ಪ ಕಷ್ಟ ಆಗಿ ನಾವು ಬೆಳೀತಾ ಇಲ್ಲ, ಅದನ್ನು ಹಾಗೆ ಬಿಟ್ಟಿದ್ದೀವಿ. ಬೇರೆ ಯಾವುದಾದ್ರೂ ಬೆಳೆಗಳನ್ನ ಮಳೆಗಾಲದಲ್ಲಿ ಬೆಳಿತೀವಿ ಇಲ್ಲಿ. ಇದು ಕೊಡಗಿನ ಕಿತ್ತಳೆ. ಆಲ್ರೆಡಿ 2-3 ಹಣ್ಣು ತಿಂದಿದ್ದೀವಿ ನಾವು. ಚಟ್ಟಳ್ಳಿ ಫಾರ್ಮಿಂದ ತೊಗೊಂಬಂದು ಹಾಕಿರುವಂಥ ಕೊಡಗಿನ ಕಿತ್ತಳೆ ಇದು. ಈಗಲೂ ಮತ್ತೆ ಸ್ವಲ್ಪ ಈಚಾಗಿದೆ, ಒಂದೊಂದೆರಡು ಕಾಯಿ ಬರ್ತಾ ಇದೆ ನಮಗೆ. ಇಲ್ಲೂ ಕಾಣಿಸ್ತಾ ಇದೆ ನೋಡಿ, ಇಲ್ಲೂ ಬಿಟ್ಟಿದೆ. ಹಾಗೆ ತೋಟ ಅಂದಮೇಲೆ ಬಹಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ದೇಸಿ ಹಸುಗಳು. ಅದರಲ್ಲಿ 2 ಪ್ರಭೇದ ನಮ್ಮಲ್ಲಿದೆ. ಒಂದು ಮಲೆನಾಡು ಗಿಡ್ಡ, ಒಂದು ಹಳ್ಳಿ ಕಾರು. ಅದು ನ್ಯಾಚುರಲಾಗಿ ಮೇಯ್ತಾ ಇದ್ದಾವೆ, ಓಪನ್ ಗ್ರೇಸಿಂಗ್. ಇವನು ಮಣಿಕಂಠ, ನಮ್ಮ ತೋಟದಲ್ಲೇ ಹುಟ್ಟಿರೋದು, ಮಲೆನಾಡು ಗಿಡ್ಡದ ಗಂಡು ಕರು. ಮಣಿಕಂಠ. ಹಾಗೆ ಅವಳು ಕಾವೇರಿ. ಇವಳ ಬಗ್ಗೆನೂ ಸಾಕಷ್ಟು ಸತಿ ನಾವು ವೀಡಿಯೋದಲ್ಲಿ ಹಂಚ್ಕೊಂಡಿದ್ದೀವಿ. ಮಲೆನಾಡು ಗಿಡ್ಡದ ಹಸು, ನಮ್ಮ ದೇಸಿ ಹಸು, ನಾಟಿ ಹಸು ಅಂತ ಏನು ಹೇಳ್ತೀವಿ ಅದು. ಕಾವೇರಿ ಯಾಕಮ್ಮ. ಇವಳು ಹೊಸದಾಗಿ ಬಂದಿರೋವಂಥದ್ದು ಆಶ್ರಿತಾ ಅಂಥೇಳಿ ಇವಳ ಹೆಸರು. ಇವಳು ಹಳ್ಳಿಕಾರ್ ಪ್ರಭೇದ, ನಮ್ಮ ಮೈಸೂರು ಭಾಗದ ಹಳ್ಳಿಕಾರ್ ಅಂತ ಏನು ಹೇಳ್ತೀವಿ ಆ ಭಾಗದ ಹೆಚ್ಚಾಗಿ ಕಾಣುವಂಥದ್ದು ಇದು ಕರು. ಅವ್ರ ತಾಯಿ ಅಲ್ಲಿ ಮೇಯ್ತಾ ಇದ್ದಾಳೆ ಅಡಿಕೆ ತೋಟದ ಒಳಗಡೆ. ಹಾಗೆ ಈ ಬದುಗಳಲ್ಲೂ ಸಾಕಷ್ಟು ವೈವಿಧ್ಯತೆ ಇದೆ ನಮ್ಮಲ್ಲಿ. ಮೇವು ಹಾಕ್ಕೊಂಡಿದ್ದೀವಿ, ಹಣ್ಣಿನ ಗಿಡಗಳು ಹಾಕ್ಕೊಂಡಿದ್ದೀವಿ. ಮತ್ತು ಸ್ವಲ್ಪ ಕೆಲವೊಂದು ಮಳೆಗಾಲದಲ್ಲಿ ಹರಳು ಬೆಳ್ಕೊತೀವಿ, ಹರಳೆಣ್ಣೆ ಮಾಡೋದಕ್ಕೆ. ಮತ್ತು ಇನ್ನೊಂದು ಸರಿ ನಾನು ನಿಮಗೆ ಮುಂದಿನ ಭಾಗಕ್ಕೆ ತೋರಿಸ್ತೀನಿ. ಇದು ಹಾಲುವಾಣ ಅಂಥೇಳಿ. ಇದನ್ನು ನಾವು ಆಡು ಕುರಿಗೆಲ್ಲ ತಿನ್ನಿಸ್ಬೋದು. ಹಸುಗಳಿಗೆ ತಿನ್ನಿಸಿದ್ರೆ ಹಸುವಿನಲ್ಲಿ ಹಾಲಿನ ಪ್ರಮಾಣ ಹೆಚ್ಚಾಗುತ್ತೆ. ಇದು ನಾಟಿ ಒಂದು ಸೀಬೆ ಹಣ್ಣು. ಇಲ್ಲಿ ರಾಮಫಲ ಕಾಣಿಸ್ತಾ ಇದೆ ಈ ಬದು ಮೇಲೇ. ಮತ್ತು ಇಲ್ಲೂ ಸ್ವಲ್ಪ ನುಗ್ಗೆ ಗಿಡಗಳು ಹಾಕಿದ್ವಿ. ಕೆಲವೊಂದು ಬಂದಿದ್ದಾವೆ, ಕೆಲವೊಂದು ಹೋಗಿದ್ದಾವೆ. ಇಲ್ಲಿ ನೋಡಿ ಹರಳು ಅಂತ ಹೇಳಿದ್ನಲ್ಲ, ಈ ಚಿಟ್ಟರಳು ಅಂತೇಳಿ ಭಾಳ ಚೆನ್ನಾಗಿರುತ್ತೆ ಎಣ್ಣೆ ಮಾಡೋಕೆ. ಇದರಲ್ಲಿ ಈ ಬದುಕು ಮೇಲೆಲ್ಲ ಚಿಟ್ಟರಳು ಬೆಳೆಸ್ಕೊಂಡಿದ್ದೀವಿ. ಮತ್ತು ಕೆಲವೊಂದು ಮಳೆಗಾಲದ ಸಂದರ್ಭದಲ್ಲಿ ನಾವು ಇದೆಲ್ಲ ಕುಂಬಳಕಾಯಿ, ಬೂದುಗುಂಬಳ, ಸಿಹಿಗುಂಬಳ, ಸೋರೆಕಾಯಿ ಅವೆಲ್ಲ ಹಾಕ್ಕೊಂತೀವಿ. ಮನೆಗೆ ಎಷ್ಟು ಬೇಕೋ ಅಷ್ಟು ಬೆಳ್ಕೊತೀವಿ ಇಲ್ಲಿ. ಹಾಗೆ ಈ ಭಾಗ ಸುಮಾರು ಜನ ನೋಡಿರ್ತೀರ, ಇದರಲ್ಲೂ ಸುಮಾರು ವಿಡಿಯೋ ಮಾಡಿದ್ದೀವಿ ನಾವು. ಇಲ್ಲಿ ಏನಂತಂದರೆ ನಮ್ಮ ತೋಟದ ಬದುವಿನ ಮೇಲೆ ಮುಖ್ಯವಾಗಿ ನಾವು ಸುಮಾರು ಗಿಡಗಳು ಬೆಳ್ಕೊಂಡಿದ್ದೀವಿ. ವರ್ಷ ಪೂರ್ತಿ ನಮ್ಮ ತೋಟಕ್ಕೆ ಯಾರೇ ಬಂದರೂ, ಯಾವುದೇ ದಿನ ಬರಲಿ, ಅವರಿಗೆ ಯಾವುದಲ್ಲ ಒಂದು ರೀತಿಯ ಹಣ್ಣು ಸಿಗುತ್ತೆ. ಈಗ ಅಲ್ಲೇ ಪೀನಟ್ ಬಟರ್ ನೋಡಿದ್ರೆ ಆಗಲೇ. ಇದು ನೋಡಿ, ಇದು ಕಮಲಾಕ್ಷಿ ಹಣ್ಣು ರೆಡಿ ಆಗ್ತಾಯಿದೆ, ಚೆನ್ನಾಗಿ ಬಂದಿದೆ. ಸುಮಾರು ಕಾಯಿಗಳು ಬಿಟ್ಟಿದೆ ಅಲ್ಲೆಲ್ಲ. ಸ್ಟಾರ್ ಫ್ರೂಟ್ ಅಂತ ಹೇಳ್ತೀವಿ, ದಾರೆ ಹುಳಿ ಅಂತ ಹೇಳ್ತೀವಿ ಇದನ್ನು. ಇದು ಬೋರೆ ಹಣ್ಣು. ಹಾಗೆ ಪಕ್ಕದಲ್ಲೇ ವಾಟರ್ ಆ್ಯಪಲ್ಸ್ ಬಂದಿದೆ. ಮತ್ತೆ ಹೀಚಾಗ್ತದೆ, ಅಲ್ಲಿ ಬಂದು ಹೋಗಿತ್ತು, ಮತ್ತೆ ಇವಾಗ ಹೀಚಾಗ್ತಾಯಿದೆ ತಿರ್ಗಾ. ಇದು ಹಿರಳೆಕಾಯಿ, ನಾವು ಉಪ್ಪಿನಕಾಯಿ ಮಾಡೋದಕ್ಕೆ ಇದು ಚಿತ್ರಾನ್ನ ಮಾಡಲಿಕ್ಕೆ ಬಳಸುವಂಥದ್ದು. ಬೆಟ್ಟದ ನಲ್ಲಿಕಾಯಿ. ಮಳೆ ಹೆಚ್ಚಾಗಿ ಸ್ವಲ್ಪ ನೀರು ಹೆಚ್ಚಾಗಿರೋದ್ರಿಂದ ಕೆಲವೊಂದು ಗಿಡಗಳು ಸ್ವಲ್ಪ ಎಫೆಕ್ಟ್ ಆಗ್ತಾಯಿದೆ. ಆದರೂ ಪರವಾಗಿಲ್ಲ, ನಾವು ಡ್ರೈನೇಜ್ ಮಾಡಿ ನೀರೆಲ್ಲ ಹೋಗೋಂಗೆ ಮಾಡಿದ ವ್ಯವಸ್ಥೆ ಆಗಿದೆ. ಇದು ಬಟರ್ ಫ್ರೂಟು. ಇದು ಲಿವಿ ಚೆರ್ರಿ ಅಂಥೇಳಿ, ತುಂಬ ಹುಳಿ, ಬಟ್ ಜ್ಯೂಸ್ ಗೀಸ್ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಇದೊಂದು ಪ್ರಭೇದದ ಮಾವು. ನಮ್ಮ ತೋಟದ ಮಧ್ಯದಲ್ಲಿ ಒಂದು ಕಾಲುವೆ ಹರಿಯುತ್ತೆ, ಚೆನ್ನಾಗಿದೆ. ಹಾಗೆ ಇದರಲ್ಲಿ ಮೀನು, ನಳ್ಳಿ, ಹಾವು ಎಲ್ಲ ಬರ್ತಾ ಇರುತ್ತೆ. ಅಲ್ಲೇ ಕಾಣಿಸ್ತಾ ಇದೆ ನಿಮಗೆ, ಏಡಿಕಾಯಿ ಅಂತ ಏನು ಹೇಳ್ತೀವಲ್ಲ ಅದು ಕಾಣಿಸ್ತಾ ಇದೆ ಅನಿಸುತ್ತೆ ನಿಮಗೆ ಚೆನ್ನಾಗಿ. ಇಲ್ಲಿ ನೋಡ್ತಾ ಇರೋಂಥದ್ದು ಲಕ್ಷ್ಮಣ ಫಲ ಅಂತ. ಇತ್ತೀಚಿನ ದಿನಗಳಿಗೆ ಇದಕ್ಕೆ ಬಹಳ ಬೇಡಿಕೆ ಬಂದಿದೆ. ನಾನೊಂದು ಕಾಯಿ ತೋರಿಸ್ತೀನಿ ನಿಮಗೆ. ಕೆಳಗಡೆ ಒಂದು ಹಣ್ಣಾಗಿ ಬಿದ್ದುಬಿಟ್ಟಿದೆ, ಅಂದರೆ ಬೀಳೋ ಹಂತಕ್ಕೆ ಬಂದಿದೆ. ಇದು ಹಣ್ಣಾಗಿದೆ. ಇದು ಲಕ್ಷ್ಮಣ ಫಲ. ಆದರೆ ಇದು ತುಂಬ ಹುಳಿ ಇರುತ್ತೆ.
ಬಟ್ ಕ್ಯಾನ್ಸರ್ಗೆಲ್ಲ ಟ್ರೀಟ್ಮೆಂಟ್ ಮಾಡೋಕ್ಕೆ ಇದನ್ನು ಬಳಸ್ತೀವಿ ಅಂತ ಸಾಕಷ್ಟು ಕೇಳಿದ್ದೀನಿ ಮಾಹಿತಿ ಇದ್ರ ಬಗ್ಗೆ. ತುಂಬ ಚೆನ್ನಾಗಿರುತ್ತೆ. ಹುಳಿ ಸ್ವಲ್ಪ ಇದ್ದರೂ ನಾವು ಜ್ಯೂಸ್ ಮಾಡ್ಕೊಂಡು ಕುಡಿತೀವಿ ಅಂದರೆ ಚೆನ್ನಾಗಿರುತ್ತೆ ಇದು. ಇದಲ್ದಂಗೆ ಲಕ್ಷ್ಮಣ ಫಲ ಅಲ್ದಂಗೆ ಮುಂದೆ ರಾಮಫಲ ಇದೆ, ಎಗ್ ಫ್ರೂಟ್ ಇದೆ, ಕೋಕಮ್ ಇದೆ, ಮತ್ತು ಇದೇ ಲೈನಲ್ಲೇ ಸಾಕಷ್ಟು ಥರ ಹಣ್ಣಿನ ಗಿಡಗಳು ಮತ್ತು ಕಾಡು ಜಾತಿಯ ಮರಗಳೆಲ್ಲ ಹಾಕಿದ್ದೀವಿ. ಆದರೆ ಈಗೆಲ್ಲ ಹೋಗೋಕ್ಕೆ ಕಷ್ಟ ಆಗುತ್ತೆ, ನಿಮಗೆ ನೀರು ತುಂಬ ಇರೋದ್ರಿಂದ ಹೋಗೋಕ್ಕೆ ಕಷ್ಟ. ನಾ ಇಲ್ಲಿ ಈ ವಿಡಿಯೋ ಮುಖಾಂತರ ತಿಳ್ಸೋಕ್ಕೆ ಏನು ಇಷ್ಟಪಡ್ತೀನಿ ಅಂತಂದರೆ, ಈ ರೀತಿ ಹೆಚ್ಚು ವೈವಿಧ್ಯತೆ ಇದ್ದಷ್ಟು ನಮ್ಮ ತೋಟದಲ್ಲಿ ನಾವು ಮುಖ್ಯವಾಗಿ ಕಮರ್ಷಿಯಲಾಗಿ ಏನು ಬೆಳಿಬೇಕು ಅಂದ್ಕೊತೀವಲ್ಲ ಆ ಬೆಳೆಗಳು ಚೆನ್ನಾಗಿ ಬರ್ತವೆ. ಯಾಕಂತಂದರೆ ಹೆಚ್ಚು ಜೀವವೈವಿಧ್ಯ ಇದ್ದಷ್ಟು ರೋಗಗಳು ಕಡಿಮೆ ಆಗುತ್ತೆ, ಹುಳಗಳು ಕಡಿಮೆ ಆಗುತ್ತೆ, ಎಲ್ಲದಕ್ಕೂ ಆಹಾರ ಸಿಗುತ್ತೆ. ಬೇರೆ ಬೇರೆ ಪಕ್ಷಿ ಪ್ರಾಣಿಗಳಿಗೆ ಪ್ರತಿಯೊಂದಕ್ಕೂ ಜೀವಿಗೂ ಇಲ್ಲಿ ಬಾಳುವಂತಹ ಅವಕಾಶ ಮಾಡಿಕೊಟ್ಟಾಗ ಅದು ನಮಗೂ ಅವಕಾಶ ಮಾಡಿಕೊಡುತ್ತೆ. ನಂಗೆ ಇಷ್ಟೆಲ್ಲ ಅವಕಾಶ ಮಾಡಿಕೊಟ್ಟಿದ್ಯಲ್ಲಪ್ಪ, ನೀನು ಚೆನ್ನಾಗಿರುವಂಥ ಆಶೀರ್ವಾದ ಮಾಡಿ ನಮಗೊಂದು ಒಳ್ಳೆ ಹರಿಸುತ್ತೆ ನಮಗೆ. ಹಾಗಾಗಿ ನಾವು ಬಯೋಡೈವರ್ಸಿಟಿ ಮೇಂಟೈನ್ ಮಾಡಲೇಬೇಕು. ಹೆಚ್ಚು ವೈವಿಧ್ಯತೆ ಇದ್ದಷ್ಟು ನಮಗೆ ಒಳ್ಳೆಯದಾಗುತ್ತೆ. ಇದರಲ್ಲೂ ಕೂಡ ನಮ್ಮ ಸ್ವಾರ್ಥತೆ ಇದೆ, ನಮ್ಗೆ ಒಳ್ಳೆಯದಾಗಲಿ ಅಂತ ಕೂಡ ನಾವು ಹೇಳ್ತಾ ಇರೋದು ನಿಮಗೆ. ಹೆಚ್ಚು ವೈವಿಧ್ಯಮಯವಾಗಿ ನಮ್ಮ ತೋಟ ನಿರ್ಮಾಣ ಮಾಡ್ಕೊಳ್ಳೋಣ, ನಾವಿರೋ ಪರಿಸರ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ, ಜಸ್ಟ್ ನೀವೇ ಅರ್ಥ ಮಾಡ್ಕೊಳ್ಳಿ. ಈ ರೀತಿ ಒಂದು ಬೆಳಗ್ಗೆ ಎದ್ದು ಈ ರೋಡಲ್ಲಿ ನಡ್ಕೊಂಡು ಬಂದರೆ ನಮ್ಗೆ ಎಷ್ಟು ಖುಷಿ ಆಗುತ್ತಲ್ವ. ಈಗ ನೋಡಿ, ಹಣ್ಣು ಸಿಕ್ತು, ಎಷ್ಟು ಖುಷಿ ಅಲ್ವಾ. ನಾವು ಬೆಳೆದಿರೋ ಹಣ್ಣು, ನಾವು ಗಿಡ ಹಾಕಿ ನಾವು ಬೆಳೆಸಿರೋಂಥ ಒಂದು ಹಣ್ಣು ನಾವು ತಿಂದರೆ ಯಾವುದು ಔಷಧಿ ಹಾಕಿಲ್ಲ, ಏನೂ ಹಾಕಿಲ್ಲ, ಗೊಬ್ಬರ ಹಾಕಿಲ್ಲ, ಕೆಮಿಕಲ್ಸ್ ಹಾಕಿಲ್ಲ, ನ್ಯಾಚುರಲಾಗಿ ಬಂದಿರೋಂಥ ಹಣ್ಣು. ಇದನ್ನು ತಿಂದರೆ ಅದರಲ್ಲಿ ಸಿಗುವಂತಹ ಸುಖ, ಅದರಲ್ಲಿ ಸಿಗುವಂತಹ ಖುಷಿ ಮತ್ತು ಇನ್ನೇನರಲ್ಲೂ ಸಿಗಲ್ಲ ಅಂತ ನನ್ನ ಅಭಿಪ್ರಾಯ. ನಿಮ್ಮ ಅಭಿಪ್ರಾಯ ಕೂಡ ಅದೇ ಆಗಿರುತ್ತೆ ಅಂದ್ಕೊತೀನಿ. ಇಷ್ಟು ಹೇಳ್ತಾ ಇವತ್ತಿನ ಮತ್ತೊಮ್ಮೆ ನಿಮಗೆಲ್ಲರಿಗೂ ಅಂತಾರಾಷ್ಟ್ರೀಯ ಜೀವವೈವಿಧ್ಯತೆ ದಿನದ ಶುಭಾಶಯಗಳು ತಿಳಿಸ್ತೀನಿ. ಖಂಡಿತವಾಗ್ಲೂ ನಾವೆಲ್ಲರೂ ಎಲ್ಲ ಪ್ರಾಣಿ ಪಕ್ಷಿಗಳನ್ನ ಗೌರವಿಸಿ ಅದನ್ನು ಬದುಕೋಗಿ ಬಿಡೋಣ. ಅದು ನಮ್ಮನ್ನು ಬದುಕೋಗಿ ಬಿಡುತ್ತೆ. ನೋಡಿ, ಇಲ್ಲಿ ಖುಷಿ ಆಗ್ತಾಯಿದೆ ನನಗೆ. ವಾಟರ್ ಆ್ಯಪಲ್ ಹಾಕಿ ಸಾಕಾಯಿತು ನಮಗೆ. ಒಂದು ಪಕ್ಷಿ ಬಂದು ತಿನ್ಕೊಂಡು ಹೋಗಿದೆ ಇದನ್ನು. ನಾವು ತಿಂದಿಲ್ಲ ಅಂದರೂ ಪರವಾಗಿಲ್ಲ, ನಮಗೂ ಕೊಡೋತಿಲ್ಲ ಅಂತಲ್ಲ. ಪಕ್ಷಿಗಳು ತಿಂದರೆ ನಮ್ಗೆ ಎಷ್ಟು ಖುಷಿ ಆಗುತ್ತಲ್ವ. ಅದರ ಆಶೀರ್ವಾದವೇ ನಮ್ಮನ್ನು ಕಾಪಾಡೋವಂಥದ್ದು. ನಮಸ್ಕಾರ.